ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಹನಿ ಬೃಂದಾವನ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ಸ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಇವತ್ತಿನ ವ್ಲಾಗ್ ಬಂದು ಇದು ಸಂಡೇ ವ್ಲಾಗ್ ಆಗಿರುತ್ತೆ. ನಾನು ಇವತ್ತು ನಿಮಗೆ ಏನು ಶೇರ್ ಮಾಡ್ಕೊಳಕ್ಕೆ ಹೊರಟಿದ್ದೀನಿ ಅಂದರೆ, ನನ್ನ ಮಗನ ಜೊತೆ ನಾನು ಸಂಡೇ ಟೈಮಲ್ಲಿ ಫ್ರೀ ಟೈಮಲ್ಲಿ ಹೇಗಿರ್ತೀನಿ, ಅವನು ನನ್ನ ಜೊತೆ ಎಷ್ಟು ತರಲೆ ತುಂಟಾಟಗಳನ್ನ ಮಾಡ್ತಾನೆ ಅನ್ನೋದನ್ನ ನಾನು ಇವತ್ತು ನಿಮ್ಮ ಮುಂದೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ಅಡುಗೆ ಮನೆಯೆಲ್ಲ ಗಲೀಜು ಮಾಡ್ತಾ ಇದೆಯಾ? ಪಾತ್ರೆನೆಲ್ಲ ಅವನೇ ಬೆಳಗ್ತಾ ಇದ್ದ. ನಾನು ಬೈತಾ ಇದ್ರು ಕೇಳ್ತಾನೆ ಇರಲಿಲ್ಲ. ನೀವು ಓನರ್ ಆಂಟಿ ಬರ್ತಾರೆ, ನೀರು ಖಾಲಿ ಮಾಡ್ತಿದ್ದೀರಾ ನಮ್ದು ಅಂತಾರೆ. ನಮ್ಮನ್ನು ಮನೆ ಖಾಲಿ ಮಾಡಿಸಿದ್ರೆ ಏನು ಮಾಡೋದು? ಗಲೀಜಾಗಿದೆ ಅಂತ ನೀನೇನೋ ತೊಳಿತಾ ಇದೆಯಾ? ಓನರ್ ಆಂಟಿ ಬಂದ್ಬಿಟ್ಟು ನಮ್ಮನ್ನು ಮನೆ ಖಾಲಿ ಮಾಡಿಸ್ತಾರೆ, ನೀರು ಜಾಸ್ತಿ ವೇಸ್ಟ್ ಮಾಡ್ತಿದ್ದೀರಾ ನೀವು ಅಂತ. ಅವಾಗ ಏನು ಮಾಡೋದ? ಅವ್ರ ಮನೆ ಮನೆ ಕಳದ, ಪಕ್ಕದ ಮನೆಗೆ ಹೋಗಿ ಮನೆ ಕಳದ, ಪಕ್ಕದ ಮನೆಗೆ ಸೇರಿಸ್ತಾರ ನಮ್ಮನ್ನ, ಅವ್ರನ್ನೂ ಖಾಲಿ ಮಾಡಿಸ್ತಾರ. ಆಮೇಲೆ ಜಾಸ್ತಿ ಏನ್ ಗಲೀಜಾಗ್ಬಿಟ್ಟಿತ್ತು? ನೀನು ಊಟ ಮಾಡಿದ್ದೆ ಗಲೀಜಾಗಿ ಉಜ್ಜಿ 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 ತೊಳ್ದ. ತುಂಬಾ ಕಷ್ಟಪಟ್ಟಿದ್ಯಾ? ಯಾಕೆ ಅಷ್ಟೊಂದು ಕಷ್ಟಪಡ್ತಿದ್ಯಾ? ನಾನು ಮಾಡ್ಕೋತಿದ್ದೆ ತಾನೇ. ರಜಾ ಅಲ್ವಾ? ನನಗೆ ರಜಾ ಅಲ್ವಾ, ಅದಕ್ಕೆ ನಾನು ರೆಸ್ಟ್ ಮಾಡಬೇಕಂತೆ ಅವನು ಹೆಲ್ಪ್ ಮಾಡ್ತಾ ಇದ್ದಂತೆ ನನಗೆ. ಅವರು ಏನು ಮಾಡ್ತಿದ್ದಾರೆ ಗೊತ್ತಾ? ಚರಂಡಿ ಎಲ್ಲ ಇರಲಿಲ್ವಲ್ಲ, ಹಾಳಾಗಿತ್ತಲ್ಲ, ಅದಕ್ಕೆ ಹೊಸ ಚರಂಡಿ ಕಟ್ಟೋಕ್ಕೆ ಎಲ್ಲ ತೆಗೆದು ಕ್ಲೀನ್ ಮಾಡಿ ಹೊಸ ಚರಂಡಿ ಕಟ್ತಾ ಇದ್ದಾರೆ ಅವರು. ಮಕ್ಕಳಿಗೆಲ್ಲ ಇನ್ಫೆಕ್ಷನ್ ಆಗಬಾರ್ದು ಅಂತ ಆ ಥರ ನೀಟ್ ಮಾಡ್ತಾ ಇದ್ದಾರೆ. ಮಾವಿನಕಾಯಿ ಕಟ್ ಮಾಡು ಅಮ್ಮ ಅಂತ ಆಟ ಮಾಡ್ತಾಯಿದ್ದೆ. ಸೊ ಅದಕ್ಕೆ ನಾನು ಮಾವಿನಕಾಯಿ ಕಟ್ ಮಾಡೋಣ ಅಂತ ಬಂದೆ ಫ್ರೆಂಡ್ಸ್. ನೆಕ್ಸ್ಟು ಸರಿ ಮಾವಿನಕಾಯಿ ಕಟ್ ಮಾಡ್ತಾಯಿದ್ರೆ ಅದು ಕಟ್ ಮಾಡಿ ಕೊಡೋವರೆಗೂ ಅಲ್ಲೇ ವೆಯ್ಟ್ ಮಾಡ್ತಾಯಿದ್ರು. ಕಟ್ ಮಾಡಿ ನೀಟಾಗಿ ಕೊಡೋಣ ಅಂತ ಅಂದ್ಬಿಟ್ಟು ಕಟ್ ಮಾಡ್ತಾಯಿದ್ದೆ. ಕಟ್ ಮಾಡಬೇಕಾದ್ರೆ ತುಂಬ ತರಲೆಗಳನ್ನ ಮಾಡ್ತಿದ್ರು. ನಾನೇ ಕಟ್ ಮಾಡ್ತೀನಿ ಅಮ್ಮ ಅಂತೆಲ್ಲ ಅಂತಿದ್ರು. ಉಪ್ಪು ಖಾರ ಎಲ್ಲ ನಾನೇ ಹಾಕ್ತೀನಿ. ಅವ್ರು ಕೊಡೋವರೆಗೂ ಆ ಜಾಗ ಬಿಟ್ಟು ಕದಲಿಲ್ಲ ಫ್ರೆಂಡ್ಸ್. ಅವನಷ್ಟು ತೀಟೆ ತುಂಟ. ಮತ್ತು ನಾನು ನಿಮ್ಮ ಹತ್ರ ಕೇಳ್ಕೊಳ್ಳೋದು ಇಷ್ಟೇ ಫ್ರೆಂಡ್ಸ್, ಏನು ಅಂದರೆ ನನ್ನ ವೀಡಿಯೋ ನೀವು ಇದೇ ಮೊದಲನೇ ಸಲ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡೋದು, ಲೈಕ್ ಮಾಡೋದು ನಮಗೆ ಒಂದು ಪ್ರೋತ್ಸಾಹ ಕೊಟ್ಟಾಗುತ್ತೆ. ನಾವು ಇನ್ನೂ ಹೆಚ್ಚು ಹೆಚ್ಚು ವೀಡಿಯೋ ಮಾಡೋದಕ್ಕೆ ಒಳ್ಳೆ ಇನ್ಸ್ಪಿರೆನ್ಸ್ ಆಗುತ್ತೆ ಫ್ರೆಂಡ್ಸ್. ಸಾಕು, ಮೊಬೈಲ್ ನೋಡಿದ್ರೆ ಯಾವಾಗ ನೋಡಿದ್ರು ಫೋನು ಫೋನು ಫೋನು. ಎಷ್ಟೊಂದು ಫೋನ್ ನೋಡೋದು. ಆಮೇಲೆ ನೈಟ್ ಆಗ್ತಿದ್ದಂಗೆ ನಾವು ಕಾರಲ್ಲಿ ರಿಮೋಟ್ ಕಾರ್ ಇತ್ತು, ತೆಗೆಸ್ಕೊಬಂದ ಡಿಮಾರ್ಟ್ಗೆ ಹೋಗಿ ಆ ಕಾರಲ್ಲಿ ಆಟ ಆಡ್ತಾ ಇದ್ದ. ಆಮೇಲೆ ಊಟ ಮಾಡ್ತಾ ನೀನು ತಂದೆ, ನನಗೆ ಎಗ್ ರೈಸ್ ಮಾಡಿಕೊಡು ಅಂತ ಅಂದ. ಸೊ ಎಗ್ ರೈಸ್ ಮಾಡೋಣ ಅಂತ ನಾನು ಕಿಚನಿಗೆ ಬಂದೆ. ಕಿಚನಿಗೆ ಬಂದಾಗ ನಾನು ಎಗ್ ರೈಸ್ ನಿಮ್ಗೆ ಯಾವ ಥರ ಮಾಡೋದು ಅಂತ ನಿಮಗೂ ಸಹಿತ ತೋರಿಸ್ತಿದ್ದೀನಿ. ನೋಡಿ, ನೀವು ಒಂದ್ಸಲ ಈ ಥರ ಟ್ರೈ ಮಾಡಿ ನೋಡಿ, ತುಂಬ ಟೇಸ್ಟಿಯಾಗಿರುತ್ತೆ, ಚೆನ್ನಾಗಿರುತ್ತೆ. ನಾನು ಒಂದೊಂದಾಗಿ ಇಂಗ್ರೀಡಿಯೆಂಟ್ಸ್ ಹೇಳ್ತಾ ಹೋಗ್ತಾ ಇದ್ದೀನಿ. ಫಸ್ಟಿಗೆ ಈರುಳ್ಳಿನ ನಾನೆಲ್ಲ ಕಟ್ ಮಾಡಿಕೊಂಡು ನೀಟಾಗಿ ತೊಳ್ಕೊಂಡು ಕಟ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ಮತ್ತು ನಿಮ್ಮ ಮೆಣಸಿನ್ಕಾಯಿನೂ ಅಷ್ಟೇ, ಹಸಿರು ಮೆಣಸಿನ್ಕಾಯಿನ ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಆ ಅಳತೆ ನೋಡಿಕೊಂಡು ಕಟ್ ಮಾಡ್ಕೊಳ್ಳಿ. ಬಿಕಾಸ್ ಕೆಲವೊಬ್ರು ಖಾರ ತಿಂತಾರೆ, ಕೆಲವೊಬ್ರು ಖಾರ ತಿನ್ನಲ್ಲ. ಯಾಕೆ ಅಂದರೆ ನಾನು ಇದರಲ್ಲಿ ಚಿಲ್ಲಿ ಪೌಡರ್ನು ಸಹ ಪೆಪ್ಪರ್ ಪೌಡ್ರನ್ನ ಆ್ಯಡ್ ಮಾಡಿರ್ತೀನಿ, ಏಕೆಂದರೆ ಮಸಾಲೆಗೆ. ಸೊ ಅದಕ್ಕಾಗಿ ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ನೋಡಿ ನೀವು ಕಟ್ ಮಾಡಿಕೊಂಡ್ರೆ ಬೆಟರ್ ಅಂತ ಅನಿಸುತ್ತೆ. ನಾನಿಲ್ಲ ಮೆಣಸಿನ್ಕಾಯಿನ ಕಟ್ ಮಾಡ್ಕೊಂಡಿದ್ದೀನಿ. ಮತ್ತು ರೈಸ್ ಮಾಡಿ ಇಟ್ಕೊಂಡೆ ನಾನು ಫಸ್ಟೇ. ರೈಸ್ ಮಾಡಿ ಇಟ್ಕೊಂಡಾಗ ಸ್ಟವ್ ಹಚ್ಚಿ ನಾನು ಬಾಣಲಿಗೆ ಒಗ್ಗರಣೆ ಹಾಕೋಣ ಅಂತ ಸ್ಟಾರ್ಟ್ ಮಾಡಿದೆ ಫ್ರೆಂಡ್ಸ್. ಒಗ್ಗರಣೆ ಹಾಕಬೇಕಾದ್ರೆ ನೀವು ನೋಡ್ತಾ ಇದ್ದೀರಾ, ನಿಮ್ಗೆ ಎಷ್ಟು ಸ್ಪೂನ್ಸ್ ಆಯಿಲ್ ಬೇಕೋ ಅಷ್ಟು ಮಾತ್ರ ಹಾಕಿ. ಏಕೆಂದರೆ ಒಗ್ಗರಣೆಗೆ ಆಯಿಲ್ ಜಾಸ್ತಿ ಹಾಕಿದ್ರೆ ನೀವು ರೈಸಲ್ಲಿ ಊಟ ಮಾಡಬೇಕಾದ್ರೆ ಆಯಿಲೇ ಸಿಗುತ್ತೆ, ಜಾಸ್ತಿ ಆಯಿಲ್ ಯೂಸ್ ಮಾಡಬೇಡಿ. ನಾನು ಒಂದು 3 ಸ್ಪೂನ್ ಅಷ್ಟೇ ನಾನು ಆಯಿಲ್ ಅಪ್ಲೈ ಮಾಡಿರೋದು. ನಿಮ್ಗೆ ಎಷ್ಟು ಬೇಕೋ ನೋಡ್ಕೊಂಡು ಹಾಕಿ, ಜಾಸ್ತಿ ಆಯಿಲ್ ಯೂಸ್ ಮಾಡಬೇಡಿ. ಮತ್ತು ನಾನು ಸ್ವಲ್ಪ ಜೀರಿಗೆ ಹಾಕ್ತೀನಿ. ಜೀರಿಗೆ ನಾನು ಯಾವುದೇ ಅಡುಗೆ ಯೂಸ್ ಮಾಡಬೇಕಾದ್ರೂ ನಾನು ಜೀರಿಗೆ ಸ್ವಲ್ಪ ಹಾಕ್ತೀನಿ, ಏಕೆಂದರೆ ಸ್ವಲ್ಪ ಜೀರ್ಣ ಆಗುತ್ತೆ ಯಾವುದೇ ಊಟ ಮಾಡಿದ್ರು ಅಂದ್ಬಿಟ್ಟು. ಜೀರಿಗೆ, ಸಾಸಿವೆ ಮತ್ತು ಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು, ಈರುಳ್ಳಿ ಎಲ್ಲ ಹಾಕಿ ಚೆನ್ನಾಗಿ ಬಾಡಿಸ್ಕೋಬೇಕಾದ್ರೆ ಸ್ವಲ್ಪ ಉಪ್ಪು ಹಾಕ್ತೀನಿ ನಾನು. ನೀವು ಉಪ್ಪು ನೋಡ್ಕೊಂಡು ಹಾಕಿ, ಏಕೆಂದರೆ ನಾನು ಮೊಟ್ಟೆ ಫ್ರೈ ಮಾಡಬೇಕಾದ್ರೂ ಉಪ್ಪು ಹಾಕ್ಕೋತೀನಿ. ಬಿಕಾಸ್ ಮೊಟ್ಟೆಗೂ ಉಪ್ಪು ಹಿಡಿಬೇಕು ಅಂತ ನಾನು ಆಗಲೂ ಉಪ್ಪು ಹಾಕ್ಕೋತೀನಿ. ಇದು ಈರುಳ್ಳಿ ಬೇಯಬೇಕು ಅಂತಲೂ ಸ್ವಲ್ಪ ಉಪ್ಪು ಹಾಕ್ಕೊತೀನಿ ನಾನು. ಸೊ ಅದಕ್ಕಾಗಿ ನೋಡಿ ಹಾಕ್ಕೊಳ್ಳಿ ನೀವು. ಮತ್ತು ಒಂಚೂರು ಕಸ್ತೂರಿ ಮೆಂತ್ಯ ಮತ್ತು ನಾನು ಈಗ ಮಸಾಲೆಗಳ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಮ್ಯಾಜಿಕ್ ಮಸಾಲ ಮತ್ತು ಎಗ್ ರೈಸ್ ಮಸಾಲ ಪೌಡರು,
ಮತ್ತು ಪೆಪ್ಪರ್ ಪೌಡ್ರು, ಚಿಲ್ಲಿ ಪೌಡರ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ನಿಮಗೆ ನೀವು ಇನ್ನೂ ಯಾವ್ದಾದ್ರು ಪೌಡರ್ಸ್ ನೀವು ಆ್ಯಡ್ ಮಾಡ್ಕೊಳ್ಳೋದಾದ್ರೆ ಆ್ಯಡ್ ಮಾಡ್ಕೊಳ್ಳಿ. ನಾನು ಇಷ್ಟೇ ಪೌಡರ್ಸ್ನ ಆ್ಯಡ್ ಮಾಡ್ಕೊಳ್ಳೋದು, ಜಾಸ್ತಿ ಪೌಡರ್ನ ಯಾವುದೂ ಆ್ಯಡ್ ಮಾಡ್ಕೊಳ್ಳಲ್ಲ. ಬಿಕಾಸ್ ಪಾಪು ಊಟ ಮಾಡೋದ್ರಿಂದ ಜಾಸ್ತಿ ಫುಡ್ಡು ಅಲರ್ಜಿ ಆ ಥರ ಆಗಬಾರ್ದು ಅಂದ್ಬಿಟ್ಟು ನಾನು ಪೌಡರ್ಸ್ನ ಜಾಸ್ತಿ ಯೂಸ್ ಮಾಡಲ್ಲ. 3 ಮೊಟ್ಟೆನ ನಾನು ಒಡೆದು ಹಾಕ್ಕೊಂಡಿದ್ದೀನಿ ನಾನು. ಮೊಟ್ಟೆನ ಜಾಸ್ತಿ ನೀವು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಬಟ್ ಇಲ್ಲಿ ಏನು ಅಂತಂದರೆ ಮೊಟ್ಟೆನ ನೀವು ಫ್ರೈ ಮಾಡ್ಬೇಕಾದ್ರೆ ಪೂರ್ತಿ ಫ್ರೈ ಮಾಡೋಕ್ಕೆ ಹೋಗಬೇಡಿ. ಬಿಕಾಸ್ ಅದ್ರ ಮೇಲೂ ಸ್ವಲ್ಪ ಉಪ್ಪುದು ರುಸಿ, ಯಾಕೆಂದರೆ ಉಪ್ಪು ಖಾರ ಹಾಕೋದ್ರಿಂದ ಒಂಚೂರು ನಾನು ಉಪ್ಪು ಹಾಕಿದ್ದೀನಿ ಮತ್ತು ಪೆಪ್ಪರ್ ಪೌಡ್ರು, ಚಿಲ್ಲಿ ಪೌಡ್ರನ್ನ ಹಾಕ್ತೀನಿ ನಾನು. ಬಿಕಾಸ್ ಯಾಕೆಂದರೆ ಮೊಟ್ಟೆಗೂ ಸ್ವಲ್ಪ ಉಪ್ಪು ಖಾರ ಅನ್ನೋದು ಹಿಡಿಯುತ್ತೆ. ಸ್ವಲ್ಪ ನಾನು ಪೂರ್ತಿ ಡ್ರೈ ಮಾಡ್ಕೊಂಡಿಲ್ಲ, ಸ್ವಲ್ಪ ಮಾತ್ರ ನಾನು ಡ್ರೈ ಮಾಡಿಕೊಂಡು ರೈಸ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಬಿಕಾಸ್ ಏನಕ್ಕೆ ಅಂತಂದರೆ ನಾವು ಮೊಟ್ಟೆನ ಪೂರ್ತಿ ನಾವು ಡ್ರೈ ಮಾಡ್ಕೊಳ್ಳದೆ ಹಾಕೋದ್ರಿಂದ ರೈಸಿಗೂ ಸ್ವಲ್ಪ ಮೊಟ್ಟೆ ಫ್ಲೇವರ್ ಅನ್ನೋದು ಹಿಡಿಯುತ್ತೆ. ಸೊ ಅದಕ್ಕಾಗಿ ನಾನು ಫಸ್ಟ್ ಅರ್ಧಂಬರ್ಧ ಮೊಟ್ಟೆನ ನಾನು ಸ್ವಲ್ಪ ಡ್ರೈ ಮಾಡಿಕೊಂಡು ಹಾಕ್ಕೊತಾ ಇದ್ದೀನಿ. ಅದರೊಳಗಿನ ಕಾವಿಗೆ ಅದು ಮೊಟ್ಟೆ ಫುಲ್ಲು ಡ್ರೈ ಆಗೋಗುತ್ತೆ. ನಾನು ರೈಸಿಗೂ ಅಷ್ಟೇ ಎಗ್ ರೈಸ್ ಮಸಾಲ ಪೌಡರು, ಪೆಪ್ಪರ್ ಪೌಡರು, ಮ್ಯಾಜಿಕ್ ಮಸಾಲ, ಚಿಲ್ಲಿ ಪೌಡರ್ನ ನಾನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ಅದು ಬಿಟ್ಟರೆ ನಾನು ಬೇರೆ ಏನೂ ಆ್ಯಡ್ ಮಾಡ್ಕೊಂಡಿಲ್ಲ ನಾನು ಇದರಲ್ಲಿ. ಹಂಗಾಗಿ ಹೇಳ್ತಾ ಇದ್ದೀನಿ, ನಿಮಗೆ ಖಾರ ಎಷ್ಟು ಬೇಕು ಅಷ್ಟು ಲಿಮಿಟ್ ನೋಡಿ ಮೆಣ್ಸಿನ್ಕಾಯಿ ಹಾಕ್ಕೊಳ್ಳಿ, ಚಿಲ್ಲಿ ಪೌಡರ್ ಹಾಕ್ಕೊಳ್ಳಿ. ಏಕೆಂದರೆ ಪೆಪ್ಪರ್ ಪೌಡ್ರು ಖಾರ ಇರುತ್ತೆ, ಚಿಲ್ಲಿ ಪೌಡರು ಖಾರ ಇರುತ್ತೆ, ಮೆಣ್ಸಿನ್ಕಾಯಿ ಖಾರ ಇರುತ್ತೆ. ಸೊ ನೀವು ನೋಡಿ ಹಾಕ್ಕೊಳ್ಳಿ. ಉಪ್ಪನ್ನು ಅಷ್ಟೇ ನೀವು ನೋಡಿ ನಿಮ್ಮ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ನೆಕ್ಸ್ಟ್ ಎಲ್ಲ ಮಿಕ್ಸ್ ಮಾಡಾದಮೇಲೆ ನಾನು ಸ್ವಲ್ಪ ಮೇಲ್ಗಡೆ ಕೊತ್ತಂಬರಿ ಸೊಪ್ಪನ್ನ ನಾನು ಹಾಕ್ಕೊಂಡಿದ್ದೀನಿ. ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡೆ ಮತ್ತು ಸ್ವಲ್ಪ ಕಲಸಿದ್ದೀನಿ. ಅನ್ನನ ಕಲಸಿ ಅವನಿಗೆ ಎಗ್ ರೈಸ್ ಮಾಡೋಣ ಅಂತ ರೆಡಿ ಮಾಡಿಕೊಟ್ಟೆ. ಅವ್ನು ತುಂಬ ಖುಷಿಪಟ್ಟು ಸೂಪರಾಗಿದೆ ಅಂತ ಟೇಸ್ಟ್ ನೋಡಿ ಹೇಳ್ದ ನನ್ನ ಮಗ. ಅವನ ಆಲ್ಮೋಸ್ಟ್ ಅವ್ನು ಎಗ್ ಯಾವ ಥರ ತಿಂತಾನೆ ಅಂತಂದರೆ ಎಗ್ ರೈಸ್ನ ಅವ್ನು ತುಂಬ ಇಷ್ಟಪಟ್ಟು ತಿಂತಾನೆ. ಅವ್ನು ಮತ್ತು ಮೊಟ್ಟೆನ ಬಾಯ್ಲ್ ಮಾಡಿ ಅದಕ್ಕೆ ಪೆಪ್ಪರ್ ಪೌಡ್ರು, ಚಿಲ್ಲಿ ಪೌಡರ್, ಉಪ್ಪು ಹಾಕ್ಕೊಟ್ರೆ ಮಾತ್ರ ತಿಂತಾನೆ. ಬೇರೆ ಆಮ್ಲೆಟ್ ಆಗಲಿ ಹಂಗೆ ಬಾಯ್ಲ್ ಮಾಡಿಬಿಟ್ಟು ಪ್ಲೈನ್ ಕೊಟ್ಟರೆ ಆ ಥರ ಎಲ್ಲ ತಿನ್ನಲ್ಲ ಅವನು. ತುಂಬ ಖುಷಿಪಟ್ಟು ತಿಂದ. ಫುಲ್ ಖಾಲಿ ಮಾಡ್ದೆ, ನಾನು ಹಾಕ್ಕೊಟ್ಟಿದ್ದಷ್ಟು ಖಾಲಿ ಮಾಡ್ದೆ. ಸಂಜೆ ನೈಟ್ ಅವ್ರ ಅಪ್ಪ ಬಂದರು. ಅವ್ರ ಅಪ್ಪನ ಜೊತೆ ಸ್ವಲ್ಪ ಹೊತ್ತು ಆಟ ಆಡ್ತಾ ಇದ್ದೀನಿ. ಅವ್ರ ಅಪ್ಪಂಗಂತೂ ತುಂಬ ಹಿಂಸೆ ಕೊಡ್ತಾನೆ. ಅವ್ನು ಮನೆಗೆ ಹೋಗಿ ಸರ್ ಅವ್ರ ಅಪ್ಪನ ಜೊತೆ ಆಟಾಡ್ದೆ ಮಲಗೋದೇ ಇಲ್ಲ. 12 ಗಂಟೆ ಆದರೂ ವೆಯ್ಟ್ ಮಾಡ್ತಿರ್ತಾನೆ ಅವ್ರ ಅಪ್ಪ ಬರೋದಕ್ಕೋಸ್ಕರ. ಅವ್ರ ಅಪ್ಪನ ಜೊತೆ ಸ್ವಲ್ಪ ಆಟ ಆಡೇ ಮನೆಗೆ ಕೊಡೋದಕ್ಕೆ ಹಿಂಸೆನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಇದೇ ಥರ ಸಪೋರ್ಟ್ ಮಾಡ್ತೀನಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು.